ನಾನ್ ಸ್ಟಾಪು ಗಾಡಿ ನೈಟ್ ಸ್ಟಾರ್ಟ್ ಮಾಡಿರೋದು ಗುರು. ನೈಟ್ ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ ನಾನ್ ಸ್ಟಾಪ್ ಹೊಡೆದಿದ್ದೀನಿ, ನಿದ್ದೆನೇ ಮಾಡಿಲ್ಲ. ಇಷ್ಟು ದೂರ ಬಂದಿದ್ದು ವೇಸ್ಟ್ ಅನ್ನಿಸ್ಬಿಡ್ತು. ಅಯ್ಯೋ, ನಾನ್ ಸ್ಟಾಪ್ ಬಂದಿದ್ದು ಇಷ್ಟು ದೂರ ಬಂದಿದ್ದೇನು ವೇಸ್ಟ್ ಆಗಲಿಲ್ಲ, ನಾನ್ ಸ್ಟಾಪ್ ಬಂದಿದ್ದು ವೇಸ್ಟ್ ಅನ್ನಿಸ್ತು. ಯಾಕಂದರೆ ಪಾರ್ಟಿ ಫೋನ್ ಮಾಡಿ ಇವತ್ತು ಅನ್ಲೋಡ್ ಆಗಲ್ಲ, ನಾಳೆ ಮಧ್ಯಾಹ್ನ ಮೇಲೆ ಹೋಗು ಮಾರ್ಕೆಟ್ಗೆ ಅಂತ ಹೇಳ್ತಿದ್ದಾರೆ. ಬೇರೆಯವರು ನೋಡಿದವರು ಅನ್ಕೊಬೋದು, ಹೌದು ಏನು ಗುರು ಬೆಂಗಳೂರು ಲೋಕಲಲ್ಲಿ ಇಟ್ಕೊಂಡು ಅಡುಗೆ ಮಾಡಿಕೊಂಡು ತಿನ್ಕೊಂತವ್ರಲ್ಲ ಅಂದ್ಬಿಟ್ಟು. ಡ್ರೈವರ್ಗಳ ಕಷ್ಟ ಡ್ರೈವರ್ಗೆ ಗೊತ್ತು ಗುರು. ಒಂದು ದಿನ ಹಾಲ್ಟ್ ಆದರೆ ಹೊರಗಡೆ ತಿನ್ಕೊಂಡ್ರೆ 1000 ಗಟ್ಟಲೆ ಬರುತ್ತೆ ಖರ್ಚುಗಳು. ನಮಸ್ಕಾರ ಗುರು ಎಲ್ರಿಗೂ. ಇವಾಗ ಎಲ್ಲಿದ್ದೀವಿ ಅಂತಂದರೆ, ರಾತ್ರಿ ಅಲ್ಲಿಂದ ಊಟ ಮಾಡಿಕೊಂಡು ಪಾಸ್ ಆದಮೇಲೆ ತುಂಬ ರೋಡು ತುಂಬ ಚೆನ್ನಾಗಿರಲಿಲ್ಲ. ತುಂಬ ಚೆನ್ನಾಗಿತ್ತು ಅನ್ನೋಕೆ ಹೋಗ್ತಾಯಿದ್ದೀನಿ ನಾನು. ಚೆನ್ನಾಗೇ ಇರಲಿಲ್ಲ ಗುರು, ಫುಲ್ಲು ಹಾಳಾಗಿಬಿಟ್ಟಿತ್ತು. ಆ ಥರ ಇತ್ತು ರೋಡು. ಆ ಥರ ಅದರಲ್ಲಿ ಹೋಗೋ ಅಷ್ಟರಲ್ಲಿ ಬೆಳಗ್ಗೆ ಆಗಿಬಿಡ್ತು. ಲೋಡಿಂಗ್ ಪಾಯಿಂಟ್ಗೆ ಕಳಿಸ್ಬಿಟ್ರು. ಟ್ರಾನ್ಸ್ಪೋರ್ಟವನು ಬೆಳಗ್ಗೆನೇ ಪಾರ್ಟಿಗೆ ನಂಬರ್ ಕೊಟ್ಟಿದ್ದ, ಅವರೇ ಬಂದು ಕರ್ಕೊಂಡೋದ್ರು. ಅಲ್ಲಿ ಒಂದು ಊರಲ್ಲಿ ಹಾಕ್ಕೊಂಡಿದ್ದೆ. ಇಲ್ಲಿಂದ ಹೋಗಿದ ತಕ್ಷಣ ಬೆಳಗ್ಗೆನೇ ಲೋಡ್ ಆಗಿಬಿಡ್ತು. ಬೆಳಗ್ಗೆ ಕ್ರೇಟ್ ಹಿಡಿಸ್ಕೊಂಡ್ರು, ಸಂಜೆ ಲೋಡ್ ಆಯಿತು. ನಾವಿವಾಗ ಲೋಡಾಗಿ ಒಂದು 30 ಕಿಲೋಮೀಟರ್ ಬಂದು ಇಲ್ಲೊಂದು ಜಿಯೋ ಬಂಕ್ ಸಿಗುತ್ತೆ ನಿಯರ್ ಬೈ. ಇಲ್ಲಿ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡೀಸಲ್ಲು ಇಲ್ಲಿಂದ ಬಿಡೋಣ ಅಂದ್ಬಿಟ್ಟು ಗಾಡಿಯಲ್ಲಿ ಟೈರ್ ಚೆಕ್ ಮಾಡ್ತಾ ಇದ್ದಾನೆ ನಮ್ಮ ಮೈದ. ಇಲ್ಲಿಂದ ಬಿಡಬೇಕು ಗುರು ಇವಾಗ. ನೋಡಿ ಲೋಡೆಲ್ಲ ಕಂಪ್ಲೀಟ್ ಆಗಿ ಹಗ್ಗ ಟಾರ್ಪಲ್ಲಿ ಹಾಕ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡ್ಕೊಂಡಿದ್ವಿ. ಸ್ವಲ್ಪ ಕೆಲಸ ಇರೋದ್ರಿಂದ ವೀಡಿಯೋ ಮಾಡಲಿಲ್ಲ ಆಗ್ಲಲ್ಲಿ, ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಡುಗೆ ಮಾಡ್ಕೊಂಡಿದ್ವಿ, ಮೆಂತೆ ಬಾತು. ಅಲ್ಲೇ ಊರಲ್ಲಿ ತರಕಾರಿ ಎಲ್ಲ ಸಿಗ್ತಿತ್ತು, ಅದಕ್ಕೋಸ್ಕರ ತೊಗೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡಿದ್ವಿ. ಅದೇ ಇತ್ತು, ಅದಕ್ಕೋಸ್ಕರ ಇವಾಗ ತಿನ್ಕೊಂಡು ಇಲ್ಲಿಂದ ಬಿಡ್ತಾಯಿದ್ದೀವಿ. ಆರೆಂಜ್ ಲೋಡ್ ಆಗಿದೆ. ಬೆಂಗಳೂರಿಗೆ ಅನ್ಕೋತೀನಿ ಗುರು. ಲೋಡಿಂಗ್ ಎಲ್ಲಿಗೆ ಅಂತ ಹೇಳಿಲ್ಲ, ಬೆಂಗಳೂರಿಗೆ ಅಂತ ಹೇಳಿದ್ದಾರೆ. ನೋಡೋಣ ಇನ್ನು ಇಲ್ಲಿಗೆ ಏನು ಕತೆ ಅಂದ್ಬಿಟ್ಟು. ಇವಾಗ ಇಲ್ಲಿಂದ ಫಸ್ಟು ಹೊರಡೋಣ ಗುರು. ಅಲ್ಲಿಂದ ಬಂದು ಸೀದಾ ಹೈವೇ ಎತ್ಕೊಂಡು ಇವಾಗ 4 ಲೈನ್ ಹೈವೇಲಿ ಹೋಗ್ತಾ ಇದ್ದೀನಿ. ಹಂಗೆ ಇಲ್ಲೊಂದು ಟೋಲ್ ಪಾಸ್ ಮಾಡಿಕೊಂಡು ಒಂದು ಟೀ ಕುಡ್ಕೊಳ್ಳೋಣ ಅಂದ್ಬಿಟ್ಟು ಟೀ ಅಂಗಡಿ ಹತ್ರ ಹಾಕಿದ್ದೆ. ಇವಾಗ ಬಿಡ್ತಾ ಇದ್ದೀನಿ ಗುರು. ಇಲ್ಲಿಂದ ಸೀದಾ ನಾಂದೇಡ್ ಒಂದೇ ರೋಡು, ಫುಲ್ಲು ಕಾಂಕ್ರೀಟ್ ರೋಡೇ ಗುರು. ಟಾಪ್ ಆನ್ ಟಾಪ್ ಹೋಗ್ಬೋದು. ಇಲ್ಲಿಂದ ನಾಂದೇಡ್ ಹೋಗಿ ನಾಂದೇಡಿಂದ ಮಾಮೂಲಿ ಹೈದರಾಬಾದ್ ಮೇಲೆ ಹೊರಟೋಗ್ತೀವಿ. ಅಲ್ಲಿಂದ ದೇಗ್ಲೂರು ಅಂತ ಒಂದು ಊರು ಬರುತ್ತೆ, ಮಹಾರಾಷ್ಟ್ರ ಬಾರ್ಡ್ರು. ಅಲ್ಲಿಂದ ಪಾಸ್ ಆದರೆ ತೆಲಂಗಾಣ ಎಂಟ್ರಿ ಕೊಟ್ಬಿಡ್ತೀವಿ. ತೆಲಂಗಾಣದಿಂದ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೊರಟೋಗ್ಬೋದು. ಈಗ ನಾಂದೇಡು ಇನ್ನೂ ಹತ್ರ ಒಂದು 180 ಕಿಲೋಮೀಟರ್ ಇದೆ ಗುರು. ನಾನ್ ಸ್ಟಾಪ್ ಹೋಗ್ತಾ ಇರೋದಷ್ಟೇ. ಬೆಳಿಗ್ಗೆ ಆಗುವಷ್ಟರಲ್ಲಿ ನಾನು ತೆಲಂಗಾಣ ಎಂಟ್ರಿ ಆಗಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಎಲ್ಲೂ ನಿಲ್ಲಿಸಲ್ಲ, ನಾನ್ ಸ್ಟಾಪ್ ಹೊಟ್ಟೋಗೋದೆ. ಬಟ್ ಅಲ್ಲಲ್ಲಿ ಡಿವರ್ಷನ್ ಕೊಟ್ಟಿದ್ದಾರೆ. ನಾಂದೇಡಲ್ಲಿ ಸರ್ವಿಸ್ ರೋಡು ಎಲ್ಲ ಕಿತ್ತೋಗ್ಬಿಟ್ಟಿದ್ದಾವೆ. ಅದರಿಂದ ಏನಾದರೂ ಸ್ವಲ್ಪ ಲೇಟ್ ಆಗ್ಬೋದೇನೋ ಅಷ್ಟೇ, ಎಲ್ಲೂ ಟೈಮ್ ವೇಸ್ಟ್ ಆಗೋಲ್ಲ. ನೋಡೋಣ ಬೆಳಗ್ಗೆ ಅಷ್ಟರಲ್ಲಿ ತೆಲಂಗಾಣ ಸೇರ್ಕೊಬೋಣ. ಸಿಂಗಲ್ ರೋಡಲ್ಲಂತೂ ನಾಂದೇಡ್ ಬಿಟ್ಟ ಮೇಲೆ ಗುರು ಬೆಳಿಗ್ಗೆ ಆಗಿಬಿಟ್ರೆ ಅಂತೂ ಬೆಳಕಾದರೆ ಪೊಲೀಸ್ ಕಾಟ ಓವರ್ ಗುರು. ಸುಮ್ಮನೆ ಈ ಕಡೆಯಿಂದ ಎಲ್ಲೂ ಖರ್ಚು ಬರೋಲ್ಲ, ಎಲ್ಲ ನೈಟ್ ಪಾಸ್ ಆಗಿರ್ತೀನಿ. ಅಲ್ಲಿ ಮತ್ತೆ ಒಂದು 60-70 ಕಿಲೋಮೀಟ್ರ್ ಪಾಸ್ ಆಗೋಕ್ಕೆ ಒಂದು 400-500 ರೂಪಾಯಿ ಖರ್ಚು ಬರುತ್ತೆ. ಏನು ಮಾಡೋದು, ಅದಕ್ಕೋಸ್ಕರ ಬೆಳಿಗ್ಗೆ ಆಗುವಷ್ಟರಲ್ಲಿ ನಾವು ತೆಲಂಗಾಣ ಸೇರ್ಕೊಬಿಡೋಣ ಗುರು. ನಾಂದೇಡ್ ಬಂದು ನಾಂದೇಡಿಂದ ಇವಾಗ ಲೆಫ್ಟ್ಗೆ ತಗೋತಾ ಇದ್ದೀನಿ. ಇಲ್ಲಿಂದ ಡೈರೆಕ್ಟ್ ಒಂದೇ ರೋಡು ಮಹಾರಾಷ್ಟ್ರ ಬಾರ್ಡ್ರು ಹಂಗೆ ತೆಲಂಗಾಣ ಎಂಟರ್ ಆಗಿಬಿಡ್ತೀವಿ. ಇಲ್ಲಿಂದ ಒಂದು 70 ಕಿಲೋಮೀಟರ್ವರೆಗೂ ಹೋಗ್ಬೇಕು ಗುರು ಬಾರ್ಡ್ರಿಗೆ. ಬೆಳಕಾಗೋ ಅಷ್ಟರಲ್ಲಿ ಹೋಗೋಣ ಅಂದ್ಕೊಂಡಿದ್ದೆ, ಬೆಳಕಾಗ್ಬಿಡುತ್ತೇನೋ ಗೊತ್ತಿಲ್ಲ. ಏನಿಲ್ಲ ಗುರು, ಬೆಳಕಾದರೆ ಪೊಲೀಸ್ ಕಾಟ, ಅದೇ ಇದಕ್ಕೋಸ್ಕರ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಪಾಸ್ ಆಗಿಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಇದು ರೋಡು ಚೆನ್ನಾಗಿದೆ, ಬಟ್ ಹಂಪ್ಸ್ಗಳು ಜಾಸ್ತಿ ಅಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೋಬೋದು. ನೋಡ ದೇಗಲೂರು 75 ಕಿಲೋಮೀಟರ್ ಇದೆ.
ಗುರು ಲಾಸ್ಟು ಮಹಾರಾಷ್ಟ್ರ ಬಾರ್ಡರ್ ಬಂದ್ಬಿಟ್ವಿ. ಇನ್ನೊಂದು ಬಾರ್ಡ್ರ್ ಬಂದು RTO ಆಫೀಸ್ ಬಾರ್ಡ್ರ್ ಬಂದು ಇನ್ನೊಂದು 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇಲ್ಲೇ ಒಂದು ಟೀ ಕುಡ್ಕೊಂಡು ಇಲ್ಲಿ ಒಂದು ಪೋಹಾ ಅಂದರೆ ಅವಲಕ್ಕಿ ಚಿತ್ರಾನ್ನ ಸಿಗುತ್ತೆ ಗುರು, ಅದನ್ನು ತಿನ್ಕೊಂಡು ಹೋಗೋಣ ಅಂತ ಹಸುವಾಗ್ತಿತ್ತು ಯಾಕೋ ಬೆಳಿಗ್ಗೆನೆ. ಅದಕ್ಕೆ ತಿನ್ಕೊಂಡು ಒಂದು ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಲಿಸ್ದೆ. ಇಲ್ಲ ನೋಡ್ರಿ, ಇದೇ ಅಂಗಡಿಯಲ್ಲಿ ಒಂದು ಟೀ ಕುಡ್ಕೊಂಡು ಪೋಹಾ ತಿನ್ಕೊಂಡು ಹಂಗೆ ಆ್ಯಡ್ಬ್ಲೂ ಬೇರೆ ಇಲ್ಲ ಗುರು. ಆ್ಯಡ್ಬ್ಲೂ ಒಂದು ಪಾಯಿಂಟು ಇಲ್ಲ, ಎಲ್ಲ ಫುಲ್ಲು ಡೌನ್ ಆಗಿಬಿಟ್ಟೈತೆ. ಅಂದರೆ ಇರುತ್ತೆ ಬಟ್ ಈ ಥರ ತೋರಿಸುತ್ತೆ ಅಷ್ಟೇ. 2 ಪಾಯಿಂಟ್ ಇತ್ತು, ಇದಕ್ಕಿದ್ದಂಗೆ ಒಂದು ಪಾಯಿಂಟು ತೋರಿಸ್ದೆ ಆಗಿಬಿಡ್ತು. ಅದಕ್ಕೋಸ್ಕರ ಆ್ಯಡ್ಬ್ಲೂ ಹಾಕ್ಕೊಳೋಣ ಅಂದ್ಬಿಟ್ಟು ಬೊಮ್ಮೈದನು ಇದ್ದ ನೀಟಾಗಿ ಎಲ್ಲ ಟೈರ್ ಚೆಕ್ ಮಾಡ್ತಾವನೆ. ನೈಟೆಲ್ಲ ಆರಾಮಾಗಿ ಮಲಗಿದ್ದ. ಅವಾಗ ಇಲ್ಲಿಂದ ಪಾಸ್ ಆಗೋಣ, ಟೀ ಕುಡ್ಕೊಂಡು ಆ್ಯಡ್ಬ್ಲೂ ಹಾಕ್ಕೊಂಡು. ತಲೆಗಳಿದ್ವಾ? ಹೊಟ್ಟೆ ತುಂಬ ಪೋಹಾ ತಿನ್ಕೊಂಡು ಸ್ವಲ್ಪ ಟೀ ಕುಟ್ಕೊಂಡು ಆ್ಯಡ್ಬ್ಲೂನು ಹಾಕ್ಕೊಂಡ್ವಿ. ಆ್ಯಡ್ಬ್ಲೂ 8 ಪಾಯಿಂಟ್ ಬಂದಿದೆ. ಡೀಸೆಲ್ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ರು, ಆಗಲೇ 3 ಪಾಯಿಂಟ್ ಹೊಟ್ಟೋಗಿದೆ. ಹೊಟ್ಟೋಗ್ತೀವಿ ಕರ್ನಾಟಕ ಬಾರ್ಡ್ರ್ವರೆಗೂ ಅಂದ್ಕೊಂಡಿದ್ದೀನಿ ಇರೋ ಡೀಸೆಲಲ್ಲಿ. ನೋಡೋಣ ಮುಂದೆ ಬಾರ್ಡ್ರ್ ಪಾಸ್ ಮಾಡಿಕೊಂಡು ತೆಲಂಗಾಣ ಎಂಟ್ರಿ ಆಗಿಬಿಡೋಣ ಫಸ್ಟು. ಇನ್ನೇನು ಟೆನ್ಷನ್ ಇಲ್ಲ ಗುರು, ಇನ್ನೇನು ಪೊಲೀಸು ಅದು ಇದು ಅನ್ನೋದು. ಅಲ್ಲೊಂದು ಹತ್ರ ಸಿಕ್ಕಿದ್ರು ಅಷ್ಟೇ, ಇನ್ನೆಲ್ಲೂ ಸಿಕ್ಕಿಲ್ಲ. ಮಹಾರಾಷ್ಟ್ರ RTOಗೆ ಮಾಮೂಲಿ ಕೊಟ್ಟು ತೆಲಂಗಾಣ ಎಂಟ್ರಿ ಆಗಿ, ತೆಲಂಗಾಣ RTOಗೆ ಮಾಮೂಲಿ ಕೊಟ್ಟು ಅಲ್ಲಿಂದ ಮುಂದೆ ಬಂದು ಇವಾಗ ಬೊಮ್ಮೈದಂಗೆ ಗಾಡಿ ಕೊಟ್ಟಿದ್ದೀನಿ ಓಡಿಸು ಸ್ವಲ್ಪ ದೂರ ಅಂದ್ಬಿಟ್ಟು. ಅಂದರೆ ಈ ರೋಡು ಖಾಲಿ ಆಗಿರುತ್ತೆ ಗುರು, ಸಂಗಾರೆಡ್ಡಿವರೆಗೂ ಹತ್ತತ್ರ. ನಾವು ಸಂಗಾರೆಡ್ಡಿವರೆಗೂ ಇದೇ ಥರ ಇರುತ್ತೆ, ಖಾಲಿ ರೋಡು. ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಆರಾಮಾಗಿ ಓಡಿಸು ಅಂದ್ಬಿಟ್ಟು. 1-2 ಅವರ್ ಓಡಿಸ್ದಿ ಅಂತ ಓಡಿಸ್ತಾ ಇದ್ದಾನೆ. ಇನ್ನೂ ಟ್ರೈನಿಂಗ್ ಕೊಡಬೇಕು ಗುರು, ಒಳ್ಳೆ ಡ್ರೈವರ್ ಆಯ್ತಾನೆ. ಊರಲ್ಲಿದ್ದರೆ ಹುಡುಗರ ಜೊತೆ ಸೇರಿ ಹಾಳಾಗ್ಬಿಡ್ತಾನೆ ಅಂದ್ಬಿಟ್ಟು ಗಾಡಿಗೆ ಹಾಕೊಂಡು ಹಾಳು ಮಾಡೋಣ ಅಂದ್ಬಿಟ್ಟು ಗಾಡಿಗೆ ಎತ್ತಾಕೊಂಡಿದ್ದೀನಿ. ನಮ್ಮ ಸುಜಿತನ ಬಾಮೈದ ಗುರು, ಸುಜಿತ ಹೇಳಿದ್ದಕ್ಕೆ ನನ್ನ ಜೊತೆಯಲ್ಲಿ ಹಾಕೋಣ ಅಂದಿದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಹಂಗೋ ಪರವಾಗಿಲ್ಲ, ಓಡಿಸ್ತಾನೆ. ಕಾರ್ಗಳು ಅಷ್ಟು ಬಡ ದೋಸ್ತು ಎಲ್ಲ ಕ್ಯಾಂಟ್ರ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಗುರು. ಇವಾಗ ಮುಂದಕ್ಕೆ ಒಳ್ಳೆ ಪೈಲಟ್ ಆಗೋಯ್ತಾನೆ. ಆರಾಮಾಗಿ ನಡೆಯು, 60 ನಡೆಸ್ದಾಗ ಬಿಡು ಎಕ್ಸೈಟೆಡ್ ಅವನಲ್ಲಿ. ಅಲ್ಲಿಂದ ಬೊಮ್ಮೈದ ಹತ್ರದಿಂದ ಗಾಡಿ ನಾನು ಇಸ್ಕೊಂಡೆ. ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಬಾ ಆರಾಮಾಗಿ, ಇನ್ಯಾಕೆ ಸುಮ್ಮನೆ ಅಂದ್ಬಿಟ್ಟು ಇಸ್ಕೊಂಡು ಅಲ್ಲಿಂದ ನಾನೇ ಓಡಿಸ್ತಾ ಇದ್ದೀನಿ. ಇಲ್ಲಿಂದ ಶಾದ್ನಗರ್ ಹೊಟ್ಟೋಯ್ತೀವಿ ಗುರು. ನಾವು ಡೈರೆಕ್ಟ್ ಹೋಗಿದ್ದಿದ್ರೆ ಆರಾಮಾಗಿ ಪಟಾನ್ ಚೆರುವು ರಿಂಗ್ ರೋಡ್ ಹತ್ರ ಕೊಟ್ಟೋಗ್ತಾ ಇದ್ವಿ. ಸುಮ್ಮನೆ ಹೈದ್ರಾಬಾದು ಸುತ್ತಾಕೊಂಡು ಯಾಕೆ ಅಂದ್ಬಿಟ್ಟು ಬಂದಿದ್ದ ದಾರಿಯಲ್ಲೇ ಇದೇ ರೋಡಲ್ಲೇ ಹೋಗಿದ್ದು ನಾವು ಜೈರಾಬಾದ್ಗೆ ಅನ್ಲೋಡ್ಗೆ ಹೋಗ್ಬೇಕಾದ್ರೆ. ಇವಾಗ ಇದೇ ರೋಡಲ್ಲೇ ಹೋಗ್ತಾ ಇದ್ದೀವಿ. ಶಾದ್ನಗರ್ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಶಾದ್ನಗರ್ ಇನ್ನೊಂದು 20 ಕಿಲೋಮೀಟರ್ ಇದೆ. ಇಲ್ಲಿಂದ ಶಾದ್ನಗರ್ ಹೋದರೆ ಅಲ್ಲಿಂದ ಒಂದೇ ಇವೆ. ನಾನು ಸ್ಟಾಪ್ ಹೊಟ್ಟೋಯ್ತಾ ಇರೋದಷ್ಟೇ. ಶಾದ್ನಗರ್ ಸಿಟಿಗೆ ಬಂದ್ವಿ. ಇಲ್ಲಿ ರೈಟ್ ಹೊಡ್ಕೊಂಡ್ರೆ ಸೀದಾ ಹೈವೇ ಹತ್ರ ಕೊಟ್ಟು ಹೋಗ್ತೀವಿ. ಹೈವೇಗೆ ಹೋಗಿದ ತಕ್ಷಣ ಟೋಲ್ ಸಿಗುತ್ತೆ, ಟೋಲ್ ಪಾಸ್ ಆಗಿ ಅಲ್ಲಿಂದ ಜಡ್ಚರ್ಲ ಬಂದ್ವಿ. ಸೀದಾ ಜಡ್ಚರ್ಲ ಬಂದು ಮಧ್ಯಾಹ್ನ ಊಟ ಟೈಮ್ ಆಯಿತು. ಊಟ ಏನಾದ್ರು ತಿನ್ಕೊಳ್ಳೋಣ ಅಂದ್ಬಿಟ್ಟು ಹೋಟೆಲ್ ಹೋಗ್ತಾ ಇದ್ದೀವಿ. ಗಾಡಿ ಹೋಗಿದ ತಕ್ಷಣ ಫಸ್ಟು ಎಲ್ಲಾದರೂ ವಾಷಿಂಗ್ ಮಾಡಿಸ್ಬೇಕು. ಟೈಮ್ ಸಿಕ್ಕಿದ್ರೆ ನಾವೇ ತುಳಿಬೇಕು, ಆ ಥರ ಆಗ್ಬಿಡೈತೆ ಗಾಡಿ. ಹಾಂ ಸರಿ ಆಯಿತು. ಹಾಂ ಗುರು, ಬಾಮೈದನ್ನ ಇಲ್ಲೇ ಮನೆಗೆ ಕಳಿಸ್ತಾ ಇದ್ದೀನಿ. ಅಂದರೆ ಚಿಕ್ಕಬಳ್ಳಾಪುರದಿಂದ ಒಂದು 20-30 ಕಿಲೋಮೀಟ್ರು ಅವ್ರೂರು. ಇಲ್ಲೇ ಅವ್ರೂರು ಗೇಟಲ್ಲಿ ಅವ್ರ ಅಣ್ಣ ಬರ್ತಾನೆ ಅಂದ್ಬಿಟ್ಟು ಇಲ್ಲೇ ಕಳಿಸ್ತಾ ಇದ್ದೀನಿ. ಏನಕ್ಕಪ್ಪ ಮನೆಗೆ ಕಳಿಸ್ತಾ ಇದ್ದೀನಿ ಅಂತಂದರೆ, ನಾನ್ ಸ್ಟಾಪು ಗಾಡಿ ನೈಟ್ ಸ್ಟಾರ್ಟ್ ಮಾಡಿರೋದು ಗುರು. ನೈಟ್ ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ ನಾನ್ ಸ್ಟಾಪ್ ಹೊಡೆದಿದ್ದೀನಿ, ನಿದ್ದೆನೇ ಮಾಡಿಲ್ಲ. ಇಷ್ಟು ದೂರ ಬಂದಿದ್ದು ವೇಸ್ಟ್ ಅನ್ನಿಸ್ಬಿಡ್ತು. ಅಯ್ಯೋ, ನಾನ್ ಸ್ಟಾಪ್ ಬಂದಿದ್ದು ಇಷ್ಟು ದೂರ ಬಂದಿದ್ದೇನು ವೇಸ್ಟ್ ಆಗಲಿಲ್ಲ.
ನಾನ್ ಸ್ಟಾಪ್ ಬಂದಿದ್ದು ವೇಸ್ಟ್ ಅನ್ನಿಸ್ತು. ಯಾಕಂದರೆ ಪಾರ್ಟಿ ಫೋನ್ ಮಾಡಿ ಇವತ್ತು ಅನ್ಲೋಡ್ ಆಗಲ್ಲ, ನಾಳೆ ಮಧ್ಯಾಹ್ನ ಮೇಲೆ ಹೋಗು ಮಾರ್ಕೆಟ್ಗೆ ಅಂತ ಹೇಳ್ತಿದ್ದಾರೆ. ಇನ್ನು ಯಾವ ಮಂಡಿಗೆ ಅಂತಲೂ ಗೊತ್ತಿಲ್ಲ ಗುರು. ನಾನು ಟ್ರಾನ್ಸ್ಪೋರ್ಟ್ ಹತ್ರ ಬೇರೆ ಹೋಗಲಿಲ್ಲ ನಾನು ಬರ್ಸ್ಕೊಳಕ್ಕೆ, ಇಲ್ಲ ಅಂದಿದ್ರೆ ಟಪಾಲು ಬಿಲ್ಟಿಯಲ್ಲಿ ಬರೆದು ಕೊಡ್ತಾಯಿದ್ರು. ಆ ಥರ ಆಗ್ಬಿಡ್ತು. ಇವಾಗ ಏನೂ ಮಾಡೋಕ್ಕಾಗಲ್ಲ. ಆರಾಮಾಗಿ ಗಾಡಿ ಎತ್ಕೊಂಡೋಗಿ ಪಾರ್ಕಿಂಗಲ್ಲಿ ಹಾಕಿ ಅಲ್ಲಿಂದ ಮನೆಗೆ ಹೋಗಿ ನಾನು ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಬಂದು ಗಾಡಿ ಎತ್ಕೊಂಡು ಹೋಗ್ಬೇಕಷ್ಟೆ. ನಾನೆಲ್ಲೋ ಇವತ್ತು ಅನ್ಲೋಡ್ ಆಗೋಗುತ್ತೆ ಅಂದ್ಕೊಂಡು ನಾನ್ ಸ್ಟಾಪ್ ಬರ್ತಾಯಿದ್ದೆ. ಹೇಳಿದ ತಕ್ಷಣ ಸಖತ್ತು ಬೇಜಾರಾಗ್ಬಿಡ್ತು ಗುರು. ಯಪ್ಪ, ಅಷ್ಟು ದೂರದಿಂದ ನಾನ್ ಸ್ಟಾಪ್ ಬಂದಿದ್ದಕ್ಕೂ ಏನಪ್ಪ ಅನ್ಲೋಡ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಮಾರ್ಕೆಟ್ಗೆ ಹೋಗಿ ಅಂತ ಅನ್ನಿಸ್ತಾ ಇದೆ. ಇವಾಗ ಏನು ಮಾಡೋದಕ್ಕಾಗಲ್ಲ, ಕೆಲವೊಂದು ಸರಿ ಹಂಗೆ ಟೈಮ್ ಸರಿ ಇಲ್ಲ ಅನ್ಕೊತೀನಿ. ಫಸ್ಟೇ ಆದರೂ ಗೊತ್ತಿದ್ದಿದ್ರೆ ಇವತ್ತು ಅನ್ಲೋಡ್ ಆಗಲ್ಲ ಅಂದ್ಬಿಟ್ಟು ಆರಾಮಾಗಿ ಎಲ್ಲಾದರೂ ಸೈಡ್ಗೆ ಹಾಕಿ ಮಲಿಕೊಂಡು ಅಡುಗೆ ಗಿಡ್ಗೆ ಮಾಡಿಕೊಂಡು ತಿನ್ಕೊಂಡು ನಿಧಾನವಾಗಿ ಟೈಮ್ ಪಾಸ್ ಮಾಡಿಕೊಂಡು ಬರ್ತಾಯಿದ್ವಿ. ಅವರು ಇವಾಗ ಹೇಳ್ತಾ ಇದ್ದಾರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದು ನಾನು ಏನಕ್ಕೆ ಯಾವ ಮಂಡಿ ಅಂತಲೂ ಹೇಳಿಲ್ಲ, ಎಲ್ಲಿಗೆ ಹೋಗೋದು, ಮತ್ತು ಇನ್ನೂ ಟ್ರಾನ್ಸ್ಪೋರ್ಟವರು ಬಿಲ್ಟಿ ಬೇರೆ ವಾಟ್ಸಪ್ ಮಾಡಿಲ್ಲ. ಯಾವ ಮಂಡಿ ಅಂತ ಕೇಳಿದ್ದಕ್ಕೆ ಆ ಥರ ಅಂತಂದರು. ಅಯ್ಯೋ ಏನು ಮಾಡೋದಾಗು ಅಂದ್ಕೊಂಡು ಏನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇವಾಗ ಆರಾಮಾಗಿ ಎಲ್ಲರೂ ಊಟ ಮಾಡಿಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಇಲ್ಲ ಅಲ್ಲಿಗೆ ಹೋಗ್ಬಿಟ್ಟೆ ಊಟ ಮಾಡೋಣ ಅಂದ್ಕೊಂಡಿದ್ದೆ. ನೆಮ್ಮದಿಯಾಗಿ ಮನೆಗೆ ಹೋಗಿ ತಿಂದ್ಬಿಟ್ಟು ಮಲ್ಕೊಬಿಡ್ತೀನಿ. ಈಗ ಸೀದಾ ಪಾರ್ಕಿಂಗ್ ಹೋಗೋಣ, ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಮನೆಗೆ ಹೋಗೋಣ. ನಮಸ್ಕಾರ ಗುರು. ರಾತ್ರಿ ಮನೆಗೆ ಹೋಗಿ ಆರಾಮಾಗಿ ಮಲಿಕೊಂಡು ಫ್ರೆಶ್ ಅಪ್ ಆಗಿ ಇವತ್ತು ನೈಟ್ ಬಂದು ಇವಾಗ ಬೊಮ್ಮೈದನು ಫುಲ್ ಫ್ರೆಶ್ ಅಪ್ ಆಗಿ ಮನೆಯಿಂದ ಬಂದ. ಇವತ್ತು ನೈಟ್ ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಅನ್ಲೋಡ್ಗೆ. ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡೆ, ನಂಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಲೇಟ್ ಆಗಿಬಿಡ್ತು. ಇವಾಗ ಬಿಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ಇವಾಗ ನೋ ಎಂಟ್ರಿ 9 ಗಂಟೆವರೆಗೂ. 9 ಗಂಟೆ ಅಷ್ಟರಲ್ಲಿ ಮಾರ್ಕೆಟ್ಗೆ ಹೋಗ್ಬಿಡೋಣ ಅಂದ್ಬಿಟ್ಟು ನಾವಿವಾಗ ಯಾವ ರೂಟಲ್ಲಿ ಹೋಗ್ತೀವಿ ಅಂದರೆ, ನಾವಿವಾಗ ಬಂದು ನೋ ಎಂಟ್ರಿ ಇರೋ ಕಾರಣದಿಂದ ನಾವು ಇವಾಗ ಹೊಸಕೋಟೆ ಹೋಗಿ ಹೊಸಕೋಟೆಯಿಂದ ಸರ್ಜಾಪುರ ಆ ಥರ ಹೋಗಿ ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀವಿ. 4 ಗಂಟೆ ಒಳಗಡೆ ಹೋಗ್ಬೇಕಾಗಿತ್ತು ಬರೋ. ನೋ ಎಂಟ್ರಿ ಒಳಗಡೆ ಹೋಗಬೇಕು ಅಂತಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ನಾನು ಈ ಕಡೆನೇ ಹೋಗ್ತಾ ಇದ್ದೀನಿ. ಒಂದು 8-9 ಗಂಟೆಗೆ ಅಷ್ಟಲ್ಲಿ ಬರ್ರಿ ಅಂತ ಹೇಳಿದರು. ಬಟ್ ನಾನು ಸ್ವಲ್ಪ ಕೆಲಸ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಇವಾಗ ಹೋಗಿದ ತಕ್ಷಣ ಅನ್ಲೋಡ್ ಆಗಿಬಿಡುತ್ತೆ. ನೋಡೋಣ, ಸೀದಾ ಮಾರ್ಕೆಟ್ಗೆ ಹೊಟ್ಟೋಗೋಣ. ಈ ರೋಡಲ್ಲೂ ಟ್ರಾಫಿಕ್ ಇದ್ದೇ ಇರುತ್ತೆ ಗುರು. ಸಿಟಿ ಔಟ್ಸೈಡ್ ಅಂತೇನಿಲ್ಲ, ಈ ರೋಡಲ್ಲೂ ಸ್ವಲ್ಪ ಟ್ರಾಫಿಕ್ ಇತ್ತೀಚೆಗೆ ಗುರು. ಅಲ್ಲಿಂದ ಸೀದಾ ಮಾರ್ಕೆಟ್ ಬಂದುಬಿಟ್ಟೆ. ಮಾರ್ಕೆಟು ಕಾಟ ಹಾಕ್ಸಿ ಎಂಟ್ರಿ ಮಾಡಿಸ್ಕೊಂಡು ಮಂಡಿ ಹತ್ರನೇ ಬಂದುಬಿಟ್ಟೆ. ಬಂದಿದ ತಕ್ಷಣ ಹಗ್ಗ ಟಾರ್ಪಲ್ ಬಿಚ್ಚು ಅಂತಂದರು. ಹಗ್ಗ ಟಾರ್ಪಲ್ ಬಿಚ್ಚಿ ಇವಾಗ ಲೇಬರ್ಸ್ ಬಂದಿದ್ದಾರೆ. ಅನ್ಲೋಡಿಂಗ್ ಶುರು ಮಾಡಿದ್ದಾರೆ. ಇವಾಗ ಒಂದು ಲೈನ್ ಇಳಿಸಿ ಏನೋ ಟೀ ಬ್ರೇಕ್ ಏನೋ ಕೊಟ್ಟಿದ್ದಾರೆ ಅವ್ರಿಗೆ. ಟೀ ಕುಡ್ಕೊಂಡು ಕೂತ್ಕೊಂಡಿದ್ದಾರೆ. ಟೀ ಕುಡಿದ್ಬಿಟ್ಟು ಪೂರ್ತಿ ಒಂದೇ ಸರಿ ಅನ್ಲೋಡ್ ಮಾಡೋಗ್ತಾರೆ. ಮೈದಾ ಪಪ್ಪ ಫುಲ್ ಹಗ್ಗ ಎಲ್ಲ ಬಿಚ್ಚಿ ಟಾರ್ಪಲ್ ಒಬ್ಬನೇ ಮುಡ್ಸ್ಬಿಟ್ಟ. ರೋ ಎಲ್ಲ ಬಿಡೋಣ ಅಂದ್ಬಿಟ್ಟು ಇಲ್ಲಿಂದ ಅನ್ಲೋಡ್ ಆದಮೇಲೆ ಕ್ರೇಟ್ ಅಂತೂ ಇವಾಗಲೇ ಕೊಡಲ್ಲ ಗುರು. ಇಲ್ಲಿಂದ ಅನ್ಲೋಡ್ ಆದಮೇಲೆ ಎತ್ತಿ ಮುಂದೆ ಪಾರ್ಕಿಂಗಲ್ಲಿ ಹಾಕ್ಕೊಂಡು ಪಾರ್ಕಿಂಗಲ್ಲೇ ಇರೋದಷ್ಟೇ ನಮ್ಮ ಕತೆ. ಇನ್ನು ನಾಳೆವರೆಗೂ ಏನು ಮಾಡುತ್ತೋ ಗೊತ್ತಿಲ್ಲ. ಇನ್ನು ಕ್ರೇಟ್ ಯಾವಾಗ ಕೊಡ್ತಾರೆ ಕೇಳಬೇಕು ಅನ್ಲೋಡ್ ಆದಮೇಲೆ. ಗುರು ಅನ್ಲೋಡ್ ಎಲ್ಲ ಆಯಿತು. ನಾವು ತಂದಿರೋ ಮಾಲ್ನ ಈ ಥರ ಅವರು ಗ್ರೇಡ್ ಮಾಡಿಕೊಂಡು ಈ ಥರ ಇಳಿಸಿದ್ದಾರೆ ಮಂಡಿ ಹತ್ರ. ಇವಾಗ ನಮ್ಮ ಕೆಲಸ ಏನಂದರೆ ಗಾಡಿನ ಎತ್ಕೊಂಡೋಗಿ ಇಸ್ತಾಗ ಪಾರ್ಕಿಂಗಲ್ಲಿ ಹಾಕ್ಕೊಂಡು ತಿನ್ಬಿಟ್ಟು ಮಲ್ಗೋದಷ್ಟೇ ನಮ್ಮ ಕೆಲಸ. ಒಂದು 20-30 ಕ್ರೇಟ್ ಕೊಟ್ಟಿದ್ದಾರೆ ಅವರು. ಖಾಲಿ ಕ್ರೇಟ್ ಹಾಕಿದ್ದಾರೆ. ಹುಷಾರು ಅಣ್ಣ, ಪಾರ್ಕಿಂಗಲ್ಲಿ ಕಳ್ತನ ಮಾಡ್ಕೋತಾರೆ ಅಂತಂದರು. ಸರಿ ಅಣ್ಣ, ಗೊತ್ತು ಬಿಟ್ರಿ ನಮ್ಗೇನು ಹೊಸದಲ್ಲ ಅಂದ್ಕೊಂಡು ಇಂದ ಪಾರ್ಕಿಂಗ್ಗೆ ತೆಗಿಯೋಣ ಗಾಡಿ. ಗುರು ಇವಾಗ ಊಟ ಏನೋ ಸಿಗಲ್ಲ ಅಂದ್ಬಿಟ್ಟು ಸ್ವಿಗ್ಗಿ ಬುಕ್ ಮಾಡಿದ್ದೆ. ಸ್ವಿಗ್ಗಿಯಲ್ಲಿ ವೆಜ್ ಫ್ರೈಡ್ ರೈಸ್ ಬುಕ್ ಮಾಡಿದ್ದೆ. ತಂದು ಕೊಟ್ಟರು ಪಾಪ ಡೆಲಿವರಿ ಬಾಯ್ ಅಣ್ಣವರು. ಅಣ್ಣ ನೇಪಾಳಿಂದ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರಂತೆ. 2 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾರಂತೆ ಅವರಣ್ಣ. ಎಷ್ಟೊತ್ತಲ್ಲಿ ಚೇಂಜ್ ಬೇರೆ ಇರಲಿಲ್ಲ, ಅದಕ್ಕೆ ಬೊಮ್ಮೈದನ್ನು ಗೇಟ್ ಎಂಟ್ರಿ ಹತ್ರ ಕಳಿಸಿದ್ದೆ ಚೇಂಜ್ ತರೋಕ್ಕೆ. ತಂದು ಇವಾಗ ಕೊಟ್ಟು ಇವಾಗ ಹೋಗ್ತಾ ಇದ್ದಾರೆ ಅವರು. ಪಾಪ ಇಷ್ಟೊತ್ತು ಮಾತಾಡ್ಕೊಂಡು ನಿಂತಿದ್ರು, ಹಂಗೆ ಹೆಂಗೆ ಇಷ್ಟು ದುಡಿತೀವಿ ಅಷ್ಟು ದುಡಿತೀವಿ ಅಂದ್ಬಿಟ್ಟು. ಹೀಗೆ ಬೈ, ಥ್ಯಾಂಕ್ ಯು. ಇವಾಗ ನಾವು ಇಲ್ಲಿಂದ ಬಾ ಹತ್ತು ಮಾಡೋಣ.
ಇಲ್ಲಿಂದ ಪಾರ್ಕಿಂಗ್ಗೆ ಹಾಕೋಣ ಗಾಡಿ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ ಗುರು. ಪಾರ್ಕಿಂಗ್ ಬಂದು ಫುಲ್ಲು ಹೆಚ್ಚಲ್ಲಿರೋದು. ಗಾಡಿಗಳವ್ರು ಗೊತ್ತಿರುತ್ತೆ ಬಂದಿರೋರಿಗೆ ನಮ್ಮ ಉಸ್ಕೂರು ಮಾರ್ಕೆಟ್ ಬಗ್ಗೆ. ಫ್ರೂಟ್ಸ್ ಅಂದರೆ ಏನಿಲ್ಲ, ಆಪಲ್ಲು ಮತ್ತು ದಾಳಿಂಬೆ, ಕಿತ್ತಳೆ ಹಣ್ಣು ಏನೇ ಬಂದ್ರೂ ಇಲ್ಲೇ ಬರೋದು. ಬೆಂಗಳೂರು ಅಂತಂದರೆ ಆಲ್ಮೋಸ್ಟ್ ಒಂದು 80% ಇಲ್ಲಿಗೆ ಗುರು ಬರೋದು. ಎಲ್ರಿಗೂ ಗೊತ್ತಿರುತ್ತೆ ಉಸ್ಕೂರು ಫ್ರೂಟ್ ಮಾರ್ಕೆಟು ಅಂತಂದರೆ. ಇಂದ ಪಾರ್ಕಿಂಗ್ ಹಾಕ್ಕೊಂಡು ಹೋಗಿ ಹೊಟ್ಟೆ ತುಂಬ ತಿನ್ಕೊಂಡು ಅನುಭವ ಮೇಲೆ ಮಲಿಕೊಳ್ಳೋದಷ್ಟೇ ಕೆಲಸ. ಇವಾಗ ಹೋಗಿ ಪಾರ್ಕಿಂಗ್ ಹಾಕೋಣ ಗುರು. ನಾವು ಬಂದು ರಾತ್ರಿ ಇದೇ ಪಾರ್ಕಿಂಗಲ್ಲಿ ಹಾಕ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಮಂಡ್ಯ ಹತ್ರ ಹೋಗ್ತೀವಿ, ಇವತ್ತು ಕ್ರೇಟ್ ಕೊಡಲ್ಲ ಅಂದ್ಬಿಟ್ಟು ಅಲ್ಪ ಸ್ವಲ್ಪ ಗಾಡಿ ಒಳಗಡೆ ಹಾಕಿದ್ರು ಹಾಕ್ಕೊಂಡು ಬಂದ್ವಿ. ಎಲ್ಲ ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆಯಿಂದ ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲೇ ಇದ್ವಿ. ಫುಲ್ಲು ಮಳೆ ಬೇರೆ ಗುರು ಉಸ್ಕೂರು ಮಾರ್ಕೆಟಲ್ಲಿ. ಇವಾಗ ಮಧ್ಯಾಹ್ನ ಏನೋ ತಿನ್ಕೊಳ್ಲಿಲ್ಲ. ಇವಾಗ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಇತ್ತು, ಇನ್ನು ವೇಸ್ಟ್ ಮಾಡೋದು ಏಕೆ ಅಂದ್ಬಿಟ್ಟು ಏನು ಮಾಡೋದು ಗುರು, ಆಲ್ಟ್ ಆದರೆ ಖರ್ಚುಗಳು ಜಾಸ್ತಿ. ಏನು ಮಾಡೋದು ಗುರು, ಹೊರಗಡೆ ಎಲ್ಲರೂ ತಿನ್ಕೊಳ್ಳೋಣ ಅಂದ್ಕೊಂಡೆ. ಏನು ಮಾಡೋದು, ಬೇರೆಯವರು ನೋಡಿದವರು ಅನ್ಕೊಬೋದು ಹೌದು, ಏನು ಗುರು ಬೆಂಗಳೂರು ಲೋಕಲಲ್ಲಿ ಇಟ್ಕೊಂಡು ಅಡುಗೆ ಮಾಡಿಕೊಂಡು ತಿನ್ಕೊಂತಾರಲ್ಲ ಅಂದ್ಬಿಟ್ಟು. ಡ್ರೈವರ್ಗಳ ಕಷ್ಟ ಡ್ರೈವರ್ಗೆ ಗೊತ್ತು ಗುರು. ಒಂದು ದಿನ ಹಾಲ್ಟ್ ಆದರೆ ಹೊರಗಡೆ ತಿನ್ಕೊಂಡ್ರೆ 1000 ಗಟ್ಟಲೆ ಬರುತ್ತೆ ಖರ್ಚುಗಳು. ಖರ್ಚನ್ನ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಅಡುಗೆ ಮಾಡಿಕೊಂಡೇ ತಿನ್ನಬೇಕು. ಇದರಲ್ಲಿ ಹೋಟ್ಲ್ಗಳಲ್ಲಿ ತಿನ್ನೋದಕ್ಕಿಂತ ನಾವೇ ಮಾಡ್ಕೊಂಡು ತಿನ್ನೋದು ಬೆಟರ್ ಅನಿಸುತ್ತೆ. ಅದಕ್ಕೋಸ್ಕರ ಅಡುಗೆ ಮಾಡಿಕೊಂಡು ತಿಂತಾಯಿದ್ದೀವಿ. ಏನು ಮಾಡ್ತಾಯಿದ್ದೀನಿ ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿ ಬಾತ್ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಗುರು. ಇನ್ನೇನು ಸ್ಪೆಷಲ್ಗಳೆಲ್ಲ ಮಾಡೋಕ್ಕಂತೂ ಬರಲ್ಲ. ಸೊ ಏನಾದರೆ ಅದಷ್ಟೇ ಟೈಮ್ಗೆ ಹೊಟ್ಟೆ ತುಂಬ ಊಟ ತಿನ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗುರು. ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ತಟ್ಟೆ ಒಳಗಡೆ ಹಾಕ್ಕೊಂಡು ಬಾಮೈದ ತಿಂತಾ ಇದ್ದಾನೆ. ನೋಡು ಬಾಮೈದ ಹೆಂಗೈತೆ? ಚೆನ್ನಾಗೈತೆ. ಮೊಸರು ಐತೆ ಹಾಕೋ. ಮೊಸರು ನಂಗೆ ಬೇಡ. ಹಾಂ ಮೊಸರು ಬೇಡ. ಹಂಗೆ ಚೆನ್ನಾಗೈತೆ. ನಾವು ಹಾಕ್ಕೊಂಡಿದ್ದೀವಿ ತಟ್ಟೆಯಲ್ಲಿ. ನೋಡ್ರಿ ಗಾಡಿ ಒಳಗಡೆ, ನಮ್ಮ ಗಾಡಿಯಲ್ಲಿ ತುಂಬ ಹಿಂಸೆ ಗುರು. ಒಳಗಡೆ ಮಾಡ್ಕೋಬೇಕು ಅಂದರೆ ಎಲ್ಲ ಐಟಮ್ಸ್ ಎಲ್ಲ ಇಲ್ಲೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ. ಏನು ಮಾಡಿದ್ರು ಚೆನ್ನಾಗೇ ಇರುತ್ತೆ ಇವರು ನಾವು ಗಾಡಿಗಳಲ್ಲಿ. ಚೆನ್ನಾಗಿದ್ರು ಚೆನ್ನಾಗಿಲ್ಲದೆ ಇದ್ರು ತಿನ್ನಲೇಬೇಕು, ಬೇರೆ ವಿಧಿ ಇರಲ್ಲ. ಚೆನ್ನಾಗಿದೆ. ಹೊಟ್ಟೆ ತುಂಬ ತಿಂದು ಮಲ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಅಷ್ಟು ಊಟ ಮಾಡೋಣ.